ಇದಂತಹ ಈ ಮೂವರು ಮಹನೀಯರ ಸುಂದರವಾಗಿರ್ತಕ್ಕಂಥ ನುಡಿಗಳಿಗೆ, ಹಾಸ್ಯಮಯ ನುಡಿಗಳಿಗೆ, ಈ ನಗೆ ಹಬ್ಬಕ್ಕೆ ನಾವು ನೀವೆಲ್ಲ ಸಾಕ್ಷೀಭೂತರಾಗಲಿದ್ದೇವೆ. ಆ ಮೂವರು ಮಹನೀಯರಿಗೆ ಪರಮ ಪೂಜ್ಯ ಶ್ರೀ ಜ್ಞಾನಪಂಜನವರಿಂದ ಗೌರವ ಶ್ರೀರಕ್ಷೆ. ಅವರ ಈ ನಗೆ ಯಾತ್ರೆ ಈ ನಾಡಿನಾದ್ಯಂತ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಹಮ್ಮಿದೆ. ಆ ಮೂಲಕ ಅವರು ಕನ್ನಡದ ಕಂಪನ್ನ ಈ ಜಗತ್ತಿನಾದ್ಯಂತ ಹರಡಿದಂತಹ ಕೀರ್ತಿ ಆ ಮೂವರು ಮಹನೀಯರಿಗೆ ಸದಾಶಯದೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶ್ರೀ ಶರಣಪ್ಪ ಹದ್ಲಿ ಸರ್ ಅವರಿಗೆ ಪರಮ ಪೂಜ್ಯರಿಗೆ ಮತ್ತು ಆ ಮೂವರು ಮಹನೀಯರಿಗೆ ಮಾಲಾರ್ಪಣೆ. ಅವರೆಲ್ಲ ನಿಮ್ಮ ಊರಿಗೆ ಬಂದರೆ ನಮ್ಮಷ್ಟು ಮಟ್ಟಿಗೆ ನಾವು ಇದುವರೆಗೂ 432 ಊರುಗಳನ್ನು ಸುತ್ತಿದೆವು. ಕರ್ನಾಟಕದ 400 ಹಬ್ಬ ಕಾರ್ಯಕ್ರಮಕ್ಕೆ ತಮಗೆ ತುಂಬ ಹೃದಯದ ಆಧಾರದ ವಿನಯಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಮಾನಿಟರ್ ಸ್ವಲ್ಪ ಜಾಸ್ತಿ ಮಾಡಿ ಸರ್. ಇರಲಿ ಇಷ್ಟಿರಲಿ. बोलो भारत माता की, बोलो भारत माता की. ಈ ಕಡೆ ಎಷ್ಟೇ ಹುಡುಗರು ಅಂತ, ಈ ಕಡೆ ಏನು ಸಂಬಂಧ ಇಲ್ಲ ಅನ್ನೋದು ಕುಂತ್ಬಿಟ್ಟಾವೆ. ಇದು ನಿಮಗೂ ಕಾರ್ಯಕ್ರಮ ಸಂಬಂಧಪಟ್ಟಿದ್ದೆ. बोलो भारत माता की. ಹಾ, ಈಗ ಯಾಕಂದ್ರೆ ಜನ ಚಾರ್ಜ್ ಆಗ್ಬೇಕು, ಸ್ವಲ್ಪ ಚಳಿ ಇದೆಲ್ಲ. ಒಂದು ಡೈಲಾಗನ್ನ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ. ಅವ್ರು ಹೇಳಿದ ಡೈಲಾಗ್ಗಳು ಬೇರೆ ಬೇರೆಯವ್ರಿಗೆ ಕೊಟ್ಟರೆ ಅವ್ರು ಯಾರ್ಯಾರು ಹೆಂಗೆ ಮಾತಾಡ್ತಾರೆ. ನಿಮ್ಗೆ ಯಾವ ಧ್ವನಿ ಕರೆಕ್ಟ್ ಅನಿಸಿ ಚಪ್ಪಾಳೆ ಕೊಡಿ. ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಡೈಲಾಗ್ ಯಾವುದು? ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕವಣಿಸಿ ಬೆರೀತಾ ಇರುವ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶವೃಕ್ಷರನ್ನ ಕ್ರಮಕ್ಕೆ ಸಿಕ್ಕಿ ನಿರ್ಣಮವಾಯಿತು ಅಂತ ತಿಳಿದಿರುವೆಯೋ ಅದೇ ವಂಶವೃಕ್ಷವಿಂದ ಮತ್ತೆ ಚಿಗುರುತ್ತದೆ ಅಂತ ನಿಂತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ,
ಆ ಚಂದ್ರಾರ್ಕವಾಗಿ ನಿಲ್ಲುವಂತದ್ದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು.